ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಉತ್ತಮವಾಗಿ ಆಗ್ತಾ ಇದೆ. ವಾಡಿಕೆಗಿಂತ ಹೆಚ್ಚು ಮಳೆ ಆಗ್ತಾ ಇರುವಂತಹ ಪರಿಣಾಮ ಹಲವು ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಶ್ರೀರಂಗಪಟ್ಟಣದ ಕೆಆರ್ಎಸ್ ರಸ್ತೆಯ ಸಂಚಾರ ಬಂದ್ ಆಗಿರುವಂತಹದ್ದು. ರೈಲ್ವೆ ಅಂಡರ್ ಪಾಸ್ ಜಲಾವೃತವಾದಂತಹ ಹಿನ್ನೆಲೆಯಲ್ಲಿ ಈ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ವಾಹನ ಸಂಚಾರ ಬಂದ್ ಮಾಡಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಪರ್ಯಾಯ ಮಾರ್ಗದಲ್ಲಿ ಕೆಆರ್ಎಸ್ಗೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಆರ್ಎಸ್ನಿಂದ 1,30,30,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದರ ಪರಿಣಾಮ ಹಲವು ಕಡೆಗಳಲ್ಲಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಶ್ರೀರಂಗಪಟ್ಟಣದಿಂದ ಈ ರೈಲ್ವೆ ಅಂಡರ್ ಪಾಸ್ ಏನಿದೆ ಅದು ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರವನ್ನ ಬಂದ್ ಮಾಡಲಾಗಿದೆ. ಮುಂಜಾಗೃತಾ ದೃಷ್ಟಿಯಲ್ಲಿ ಪರ್ಯಾಯ ಮಾರ್ಗದಲ್ಲಿ ಕೆಆರ್ಎಸ್ಗೆ ತೆರಳುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಕೆಆರ್ಎಸ್ನಿಂದ 1,30,30,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಈ ಎಲ್ಲ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ಕೆಆರ್ಎಸ್ ಭರ್ತಿಯಾಗಿದೆ. ಹೊರಹರಿವಿನ ಪ್ರಮಾಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರ ಜೊತೆಗೇನೆ ಹಲವು ಅವಾಂತರಗಳು ನದಿ ಪಾತ್ರದ ಜನರಲ್ಲಿ ಈಗ ನಿರ್ಮಾಣವಾಗ್ತಾ ಇರುವಂಥದ್ದು. ಶ್ರೀರಂಗಪಟ್ಟಣದಿಂದ ಕೆಆರ್ಎಸ್ ರಸ್ತೆ ಸಂಚಾರ ಏನಿತ್ತು ಅದನ್ನು ಬಂದ್ ಮಾಡಲಾಗಿದೆ. ಕಾರಣ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮುಂಜಾಗೃತಾ ಕ್ರಮದಲ್ಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಇಟ್ಟು ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಸೂಚನೆಯನ್ನು ಹೊರಡಿಸಿದ್ದಾರೆ. ಈಗ ಪರ್ಯಾಯ ಮಾರ್ಗದಲ್ಲಿ ಕೆಆರ್ಎಸ್ಗೆ ತೆರಳುವಂತೆ ಸೂಚನೆಯನ್ನು ಕೂಡ ಪಾಸ್ ಮಾಡಿರುವಂಥದ್ದು. ಈ ಕೊಡಗು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಸಂಪೂರ್ಣವಾಗಿ ಭರ್ತಿಯಾಗಿದೆ ಕೆಆರ್ಎಸ್ನಿಂದ 1,30,30,000 ಕ್ಯೂಸೆಕ್ ನೀರು ಬಿಡುಗಡೆ. ಮುಳುಗಡೆಯ ಅಂಚಿಗೆ ವೆಲ್ಲೆಸ್ಲಿ ಸೇತುವೆ ತಲುಪಿರುವಂಥದ್ದು. 220 ವರ್ಷಗಳ ಐತಿಹಾಸಿಕ ಸೇತುವೆ ಇದು ಈಗ ಮುಳುಗಡೆಯ ಅಂಚಿಗೆ ಬಂದು ನಿಂತಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ವೆಲ್ಲೆಸ್ಲಿ ಸೇತುವೆ ಇತಿಹಾಸ ಪ್ರಸಿದ್ಧ ಸೇತುವೆ. 2 ದಿನಗಳಿಂದ ವೆಲ್ಲೆಸ್ಲಿ ಬ್ರಿಡ್ಜ್ ಮೇಲೆ ಸಂಚಾರಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಕಾರಣ ಅಷ್ಟು ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಇನ್ನೇನು 2-3 ಅಡಿ ಅಷ್ಟೇ ಬಾಕಿ ಇರುವಂಥದ್ದು. ಮುಳುಗಡೆಯ ಅಂಚಿಗೆ ಬಂದು ನಿಂತಿರುವಂಥದ್ದು. ನೀರಿನ ರಭಸ ಕೂಡ ಜೋರಾಗಿದೆ. ಹಾಗಾಗಿ ಮುಂಜಾಗೃತಾ ಕ್ರಮವಾಗಿ ಈಗ ಜಿಲ್ಲಾಡಳಿತ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂಥದ್ದು. ವೆಲ್ಲೆಸ್ಲಿ ಸೇತುವೆಯ ಮೇಲೆ ವಾಹನ ಸವಾರರಿಗೆ ಪಾದಾಚಾರಿಗಳಿಗೆ ಅವಕಾಶ ಇಲ್ಲ ಅನ್ನುವಂತಹ ಸೂಚನೆ ಈಗ ಪಾಸ್ ಆಗಿದೆ. ಕೆಆರ್ಎಸ್ ಅಣೆಕಟ್ಟೆಯಿಂದ ಅಪಾರ ಪ್ರಮಾಣದಲ್ಲಿ ಹೊರ ಹರಿವು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ವೆಲ್ಲೆಸ್ಲಿ ಸೇತುವೆಯಲ್ಲಿ ಸಂಚಾರವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ವೆಲ್ಲೆಸ್ಲಿ ಸೇತುವೆ ಬಳಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಎಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅಂತೇಳಿ. ರಭಸವಾಗಿ ನೀರು ನುಗ್ತಾ ಇರುವಂಥದ್ದು. 1804ರಲ್ಲಿ ಈ ವೆಲ್ಲೆಸ್ಲಿ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ 220 ವರ್ಷಗಳ ಕಾಲ ಈ ಒಂದು ಸೇತುವೆ ಕಟ್ಟಿ ಆಗಿದೆ. ತುಂಬಾ ಹಳೆಯದಾದ ಸೇತುವೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಂತಹ ಅವಘಡಗಳು ಜರುಗಬಾರದು ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮೇಲೆ ಸಂಚಾರವನ್ನ ಸ್ಥಗಿತ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಕಾವೇರಿ ನದಿ ಎಷ್ಟು ವಿಶಾಲವಾಗಿ ಬೋರ್ಗರಿತವಾಗಿ ಹರಿತಾ ಇದೆ ಅಂತೇಳಿ. ಒಂದ್ ಕಡೆ ಅಕ್ಕಪಕ್ಕದಲ್ಲಿರುವಂತಹ ತೋಟಗಳಲ್ಲೂ ಕೂಡ ಜಲಾವೃತವಾದರೆ, ಇನ್ನೊಂದು ಕಡೆ ಸೇತುವೆಯಲ್ಲಿ ಹಾಲ್ನೊರೆಯಂತೆ ಕಾವೇರಿ ನದಿ ಹರಿತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. 1804ರಲ್ಲಿ ಬೆಂಗಳೂರು ಮಾರ್ಗ ಮತ್ತೆ ಮೈಸೂರು ಮಾರ್ಗಕ್ಕೆ ಸಂಚಾರವಾಗುವ ನಿಟ್ಟಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಈ ಒಂದು ಸೇತುವೆಯನ್ನ ಕಟ್ಟಲಾಗಿತ್ತು. 512 ಅಡಿ ಉದ್ದದ ಈ ಒಂದು ಸೇತುವೆ 220 ವರ್ಷಗಳ ಹಳೆಯದಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಅವಘಡಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಸಹ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಂಥ ಟೈಮ್ನಲ್ಲಿ ಸಂಪೂರ್ಣವಾಗಿ ಇಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗುತ್ತೆ. ಜೊತೆಗೆ ಒಂದಷ್ಟು ಜನರು ಈ ಒಂದು ಸೇತುವೆ ಮೇಲೆ ನಿಂತ್ಕೊಂಡು ಸೆಲ್ಫಿ ತಗೊಳ್ಳುವಂಥ ಕೆಲಸಗಳು ಕೂಡ ಮುಂದಾಗ್ತಾರೆ. ಆ ಸಮಯದಲ್ಲೂ ಕೂಡ ಹಿಂದೆ ಒಂದಷ್ಟು ಅವಘಡಗಳಾಗಿದ್ದು, ಆ ನಿಟ್ಟಿನಲ್ಲಿ ಅದ್ಯಾವುದು ಕೂಡ ಮತ್ತೆ ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಕಳೆದ 2-3 ವರ್ಷಗಳಿಂದ ಸಂಪೂರ್ಣವಾಗಿ ಈ ಒಂದು ಸೇತುವೆ ಮೇಲ್ಗಡೆ ಸಂಚಾರವನ್ನು ನಿಷೇಧ ಮಾಡುತ್ತೆ. ಜೊತೆಗೆ ಯಾರು ಕೂಡ ಓಡಾಡುವಂತಿಲ್ಲ. ಕೇವಲ ವಾಹನ ಸಂಚಾರ ಮಾತ್ರ ಅಲ್ಲ, ಯಾರು ಸಹ ಕಾಲ್ನಡಿಗೆಯಲ್ಲೂ ಕೂಡ ಈ ಒಂದು ಸೇತುವೆ ಮೇಲೆ ಓಡಾಡುವಂತಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ತುಂಬಾ ಹಳೆಯದಾದ ಸೇತುವೆ ಆದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿದೆ. ಯಾಕಂದರೆ ಸಂಪೂರ್ಣವಾಗಿ ಈ ಒಂದು ಸೇತುವೆಯನ್ನು ಕಲ್ಲಿನಿಂದ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಸೇತುವೆ ಒಳಭಾಗದಿಂದ ಕಾವೇರಿ ನದಿ ಹಾಲ್ನೊರೆಯಂತೆ ಎಷ್ಟು ಫೋರ್ಸ್ ಆಗಿ ನೀರು ಬರ್ತಾ ಇದೆ ಅಂತೇಳಿ. ಆ ನಿಟ್ಟಿನಲ್ಲಿ ಒಂದಷ್ಟು ಅವಘಡಗಳನ್ನು ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಕೆಲಸ ಮಾಡಿರುವಂಥದ್ದು. ಒಟ್ಟಾರೆ ಹೇಳೋದ್ರೆ ದಿನ ಕಳೆದಂತೆ
ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ KRS ಡ್ಯಾಮ್ನಿಂದ ಅಧಿಕ ಪ್ರಮಾಣದಲ್ಲಿ ನೀರು ಕೂಡ ಹೊರಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಆಗಾಗ್ಗೆ ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ. ಕಾವೇರಿಯ ಆರ್ಭಟಕ್ಕೆ ರಾಮಕೃಷ್ಣ ವಿವೇಕಾನಂದರ ಆಶ್ರಮ ಜಲಾವೃತವಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ರಾಮಕೃಷ್ಣ ವಿವೇಕಾನಂದರ ಆಶ್ರಮ KRS ಡ್ಯಾಂನಿಂದ 1,30,30,000 ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಕಾವೇರಿ ನದಿ ಹರಿತಾ ಇರೋದ್ರಿಂದ ನದಿ ಸಮೀಪ ಎದುರಾಗಿರುವಂತಹ ಆಶ್ರಮಕ್ಕೂ ಕೂಡ ಈಗ ಜಲದಿಗ್ಬಂಧನ ಆಗಿರುವಂಥದ್ದು. ಇದು ಕಾವೇರಿ ನದಿ ಪಾತ್ರದಲ್ಲಿ ಈಗ ಸೃಷ್ಟಿಯಾಗ್ತಾ ಇರುವಂತಹ ಅವಾಂತರಗಳ ಪೈಕಿ ಒಂದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಆಶ್ರಮ ಈಗ ನೀರಿನಲ್ಲಿ ಸಿಲುಕಿಕೊಂಡಿರುವಂಥದ್ದು. ಅಲ್ಲೂ ಕೂಡ ಜಲದಿಗ್ಬಂಧನ ಆಗಿದೆ. ಯಾರಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಗೇಟನ್ನು ಹಾಕಿರುವಂತಹದ್ದು. ಡ್ಯಾಮ್ನಿಂದ 1,30,30,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನದಿ ಪಕ್ಕದಲ್ಲಿರುವಂತಹ ಜಮೀನು ಮತ್ತೆ ಆಶ್ರಮಗಳು ಇದೀಗ ಜಲಾವೃತ ಆಗಿದೆ. ಜೊತೆಗೆ ರಸ್ತೆಯೂ ಕೂಡ ಜಲಾವೃತ ಆಗಿರುವಂಥದ್ದು. ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಕಾವೇರಿ ನದಿ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಕಾವೇರಿ ನದಿಯ ಪಕ್ಕದಲ್ಲಿ ಇರುವಂತಹ ರಾಮಕೃಷ್ಣ ಆಶ್ರಮದ ಪಕ್ಕದ ರಸ್ತೆ ಇದೀಗ ಸಂಪೂರ್ಣ ಜಲಾವೃತಗೊಂಡಿದೆ. ಅಲ್ಲದೆ ರಾಮಕೃಷ್ಣ ಆಶ್ರಮವೂ ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಮತ್ತೆ ಇಲ್ಲಿನ ತೋಟವೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಈ ಒಂದು ಆಶ್ರಮ ಇರುವಂಥದ್ದು. ಸದ್ಯ ಇಲ್ಲಿರುವಂತಹ ಸ್ವಾಮೀಜಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳೆಲ್ಲರನ್ನೂ ಕೂಡ ಇದೀಗ ಸ್ಥಳಾಂತರ ಮಾಡಲಾಗಿದೆ. ಆದರೆ ಇದೀಗ ಸಂಪೂರ್ಣವಾಗಿ ಇದೀಗ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿನ ತೋಟವೂ ಸಹ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಕಾವೇರಿಯ ರೌದ್ರ ನರ್ತನಕ್ಕೆ ನದಿಯ ತಟದಲ್ಲಿರುವಂತಹ ಎಲ್ಲ ತೋಟಗಳು ಕೂಡ ಜಲಾವೃತವಾಗಿದೆ. ಹಾಗೆಯೇ ದೇವಸ್ಥಾನಗಳು ಕೂಡ ಜಲಾವೃತ ಆಗಿರುವಂಥದ್ದು. ಇದೀಗ ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಆಶ್ರಮವು ಕೂಡ ಸಂಪೂರ್ಣವಾಗಿ ಇಲ್ಲಿ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾಕಂದರೆ ನಿನ್ನೆ ಬಂದಂಥ ಸಮಯದಲ್ಲಿ ಇಲ್ಲಿ ನೀರೇ ಹೋಗ್ತಿರಲಿಲ್ಲ. ಆದರೆ ಇವತ್ತು 1,30,30,000 ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರುವಂಥ ಕಾರಣದಿಂದಾಗಿ ಈ ಪ್ರಮಾಣದಲ್ಲಿ ಆಶ್ರಮಕ್ಕೆ ಸಹ ನೀರು ನುಗ್ಗಿರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ಜೊತೆಗೆ ಇಲ್ಲಿನ ರಸ್ತೆಗಳು ಕೂಡ ಜಲಾವೃತಗೊಂಡಿವೆ. ಏನು ಕಾವೇರಿ ನದಿಯ ಆರ್ಭಟದಿಂದಾಗಿ ಈ ರೀತಿಯ ಪ್ರಸಂಗಗಳು ಕೂಡ ಎದುರಾಗಿರುವಂಥದ್ದು. ಇಲ್ಲಿ ಸಂಚಾರ ಮಾಡೋದು ಕೂಡ ಆಗೋತಾ ಇಲ್ಲ. ಆದ್ರಿಂದಾಗಿ ಇಲ್ಲಿ ಸಂಪೂರ್ಣವಾಗಿ ಸಂಚಾರವನ್ನು ಬಂದ್ ಮಾಡಲಾಗಿದೆ. ಬ್ಯಾರಿಕೇಡನ್ನು ಹಾಕಿ ಯಾರೂ ಸಹ ಬರದಂತೆ ಪೊಲೀಸರು ಕೂಡ ಕಾವಲು ಕಾಯ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿಯ ಆರ್ಭಟಕ್ಕೆ ಇದೀಗ ಕಾವೇರಿ ಕೊಳ್ಳದಲ್ಲಿ ಪ್ರವಾಹ ಎದುರಾಗಿರುವಂಥದ್ದು. ಜನರು ಕೂಡ ಈಗ ಅಲರ್ಟ್ ಆಗಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಾಶಿ ವಿಶ್ವನಾಥ, ಶ್ರೀಕೃಷ್ಣ, ಶಿವ, ಆಂಜನೇಯನ ದೇವಸ್ಥಾನಗಳು ಕೂಡ, ಜೊತೆಗೆ ಗಣಪತಿ ದೇವಸ್ಥಾನವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹದ್ದು. ಗೋಸಾಯಿ ಘಾಟ್ಗೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಕೂಡ ಹೇರಿರುವಂಥದ್ದು. ಪಿಂಡ ಪ್ರಧಾನ ಪೂಜಾ ಕೈಂಕರ್ಯಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಮಳೆಯ ಅವಾಂತರದಿಂದಾಗಿ ಈಗ ಭಕ್ತಾದಿಗಳು ದೂರದಿಂದಲೇ ಕೈ ಮುಗಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಾಂದರೆ ಪ್ರತಿನಿತ್ಯವೂ ಕೂಡ ನೂರಾರು ಜನ ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಇಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಬಟ್ ಕಾವೇರಿ ನದಿ ನೀರಿನ ಪ್ರವಾಹ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇಲ್ಲೂ ಕೂಡ ನೆರೆಯ ಭೀತಿ ಆವರಿಸಿರುವಂಥದ್ದು. ಕಾವೇರಿ ನದಿ ಇದೀಗ ಅಪಾಯ ಮಟ್ಟದಲ್ಲಿ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಾನಿದೀಗ ಗೋಸಾಯಿ ಘಾಟ್ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಗೋಸಾಯಿ ಘಾಟ್ ಅಂದರೆ ಶ್ರೀರಂಗಪಟ್ಟಣದಲ್ಲಿರುವಂತಹ ಗೋಸಾಯಿ ಘಾಟ್. ಇಲ್ಲಿ ಪಿಂಡ ಪ್ರದಾನ ಸೇರಿದಂತೆ ಇತರ ಪೂಜಾ ಕೈಂಕರ್ಯಗಳಿಗೆ ತುಂಬಾ ಹೆಸರುವಾಸಿಯಾದಂತಹ ಸ್ಥಳ. ಅದಲ್ಲದೆ ಇಲ್ಲಿ ಸಿನಿಮಾ ಚಿತ್ರೀಕರಣಕ್ಕೂ ಕೂಡ ಹೇಳಿ ಮಾಡಿಸಿದಂಥ ಜಾಗ ಆಗಿತ್ತು. ಸಾಕಷ್ಟು ಚಿತ್ರಗಳು ಕೂಡ ಇಲ್ಲಿ ಚಿತ್ರೀಕರಣ ಆಗಿರುವಂಥದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಗೋಸಾಯಿ ಘಾಟ್ ಮುಳುಗಡೆ ಆಗಿದೆ. ಇಲ್ಲಿರುವಂತಹ ಎಲ್ಲ ದೇವಸ್ಥಾನಗಳು ಅಂದರೆ ಕಾಶಿ ವಿಶ್ವನಾಥ, ಈಶ್ವರ ದೇವಸ್ಥಾನ, ಶ್ರೀಕೃಷ್ಣ ದೇವಸ್ಥಾನ, ಆಂಜನೇಯ ಮತ್ತೆ ಗಣಪತಿ ದೇವಸ್ಥಾನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಜೊತೆಗೆ ಇಲ್ಲಿರುವಂತಹ ಒಂದಷ್ಟು ಮಂಟಪಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಈ ನಿಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ನಾವು ಮುಂದ್ಗಡೆ ಏನು ನೇರಳೆ ಮರ ಕಾಡ್ತಾ ಇದ್ದೀವಿ, ಅದಕ್ಕೂ ಮುಂಚೆ ಇನ್ನು ಮುಂದೆ ಇಲ್ಲಿ ಮೆಟ್ಟಿಲುಗಳು ಇರುವಂಥದ್ದು. ಆದರೆ ಇದೀಗ KRS ಅಣೆಕಟ್ಟೆಯಿಂದ 1,30,30,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಈ ಒಂದು ಗೋಸಾಯಿ ಘಾಟ್ ಜಲಾವೃತ ಆಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ನಿರ್ಬಂಧ ಇಲ್ಲಿ ಏರ್ಲಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಕಳೆದ 2 ದಿನಗಳಿಂದಲೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಅಲರ್ಟ್ ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಕಾವೇರಿ ನದಿಯಲ್ಲಿ ಏನು ಪಿಂಡ ಪ್ರದಾನ ಸೇರಿದಂತೆ ಇತರ ಕೈಕರ್ಯಗಳು ಕೂಡ ಅವಕಾಶ ಇಲ್ಲ. ಯಾಕಂದ್ರೆ ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಸತ್ತಿರುವಂತವ್ರಿಗೆ ಸದ್ಗತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಹಲವಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಪಿಂಡ ಪ್ರದಾನ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಆದ್ರೆ ಇದೀಗ ಕಾವೇರಿಯ ರೌದ್ರ ನರ್ತನ ಏನು ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಪ್ರವಾಹ ಎದುರಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಗೋಸಾಯಿ ಘಾಟ್ ಜಲಾವೃತ ಆಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಪಿಂಡ ಪ್ರದಾನ ಸೇರಿದಂತೆ ಇತರ ಪೂಜಾ ಕೈಂಕರ್ಯಗಳಾಗ್ಬೋದು, ಹೋಮ ಹವನಗಳಾಗ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂಥದ್ದು. ಜೊತೆಗೆ ಇಲ್ಲಿಂದ 500 ಮೀಟರ್ ದೂರದಿಂದಲೇ ಸಹ ಏನು ಜನರಿಗೆ ನಿರ್ಬಂಧವನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ಯಾರು ಕೂಡ ಬರುವ ಹಾಗೆ ನೋಡ್ಕೊಳ್ತಾ ಇಲ್ಲ ಜಿಲ್ಲಾಡಳಿತ. ಆ ನಿಟ್ಟಿನಲ್ಲಿ ಗಮನಿಸ್ತಾ ಇದ್ದೀವಿ, ಇಲ್ಲಿರುವಂತಹ ದೇವಸ್ಥಾನಗಳಾಗ್ಬೋದು, ಮಂಟಪಗಳು ಎಲ್ಲವೂ ಕೂಡ ಮುಳುಗಡೆ ಆಗಿದೆ. ಇಲ್ಲಿನ ಆಸ್ಕಲ್ ಮಂಟಪ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಇದನ್ನ ಸೋಪಾನ್ ಕಟ್ಟೆ ಅಂತಲೂ ಕೂಡ ಒಂದು ರೀತಿಯಾಗಿ ಬಿಂಬಿತವಾಗಿ ಕರೀತಾರೆ. ಅದು ಕೂಡ ಸಂಪೂರ್ಣವಾಗಿ ಸೋಪಾನ್ ಕಟ್ಟೆ ಸಹ ಇಲ್ಲಿ ಮುಳುಗಡೆ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಹೇಳಿದ್ರೆ ಒಂದ್ ಕಡೆ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಈ ನಿಟ್ಟಿನಲ್ಲಿ ಒಂದ್ ಕಡೆ ಖುಷಿಯ ವಾತಾವರಣ ಆದ್ರೆ ಮತ್ತೊಂದು ಕಡೆ ಪ್ರವಾಹದ ಭೀತಿ ಮತ್ತೆ ಪ್ರವಾಹದ ಭಯ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಇದೀಗ ಗೋಸಾಯಿ ಘಾಟ್ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಗೋಸಾಯಿ ಘಾಟ್. ಕಾವೇರಿ ನದಿ ಪಾತ್ರದಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಪ್ರವಾಹದ ಆತಂಕ. ಕೆಆರ್ಎಸ್ನಿಂದ 1,30,30,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ನಿಮಿಷಾಂಭೆಯ ಪಾದವನ್ನು ಸ್ಪರ್ಶ ಮಾಡುತ್ತಿರುವ ಕಾವೇರಿ ನದಿ ನೀರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಪ್ರಸಿದ್ಧ ನಿಮಿಷಾಂಬ ದೇವಾಲಯದ ಪಾರ್ಕಿಂಗ್ ಏರಿಯಾಕ್ಕೂ ಕೂಡ ನದಿ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಇಲ್ಲೂ ಕೂಡ ಈಗ ಆತಂಕ ಮನೆ ಮಾಡಿರುವಂಥದ್ದು. ಕ್ಷಣದಿಂದ ಕ್ಷಣಕ್ಕೆ ನೆರೆಯ ಭೀತಿ ಜಾಸ್ತಿ ಆಗ್ತಾ ಇದೆ. ಒಂದು ಕೆಆರ್ಎಸ್ನಿಂದ 1,30,30,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿರುವಂಥದ್ದು. ಮತ್ತೊಂದು ಕಡೆ ನಿಮಿಷಾಂಭೆಯ ಪಾದವನ್ನು ಸ್ಪರ್ಶ ಮಾಡ್ತಾ ಇದೆ. ಜೊತೆಗೆ ದೇಗುಲದ ಪಾರ್ಕಿಂಗ್ ಏರಿಯಾಕ್ಕೂ ಕೂಡ ನೀರು ನುಗ್ಗಿದೆ. ಭಕ್ತಾದಿಗಳು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಟ್ಟೆಯಿಂದ 1,30,30,000 ಕ್ಯೂಸೆಕ್ ನೀರನ್ನ ಹರಿಬಿಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕಾವೇರಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಇದ್ದೀನಿ. ನಿಮಿಷಾಂಬ ದೇವಸ್ಥಾನದ ಮುಂಭಾಗದ ಸಂಪೂರ್ಣವಾಗಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂತದ್ದು, ನಿನ್ನೆ ಆ ಬ್ಯಾರಿಕೇಡ್ ನಿಂದ ಹೊರಭಾಗದಲ್ಲಿ ನೀರು ಹೋಗ್ತಾ ಇತ್ತು. ಸಂಪೂರ್ಣವಾಗಿ ಸ್ನಾನಘಟ್ಟ ನಿನ್ನೆ ಮುಳುಗಡೆ ಆಗಿತ್ತು. ಆದ್ರೆ ಇದೀಗ ಅಧಿಕ ಪ್ರಮಾಣದಲ್ಲಿ ಮತ್ತೆ ಕೆಆರ್ಎಸ್ ಡ್ಯಾಮ್ನಿಂದ ನೀರು ಹರಿಸಿದ ಪರಿಣಾಮ ಇದೀಗ ನಿಮಿಷಾಂಬ ದೇವಸ್ಥಾನದ ಮುಂಭಾಗಕ್ಕೆ ಕಾವೇರಿ ನೀರು ಬಂದಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು. ಸಂಪೂರ್ಣವಾಗಿ ಇಲ್ಲಿನ ಪಾರ್ಕಿಂಗ್ ಲಾಟ್ ಸಹ ಅಂದ್ರೆ ಜಲಾವೃತಗೊಂಡಿರುವಂತದ್ದು. ಅಲ್ಲಿರುವಂತಹ ಶಿವನ ದೇವಸ್ಥಾನದ ಮುಂಭಾಗ ಕೂಡ ನೀರು ಹೋಗಿ ಜಲಾವೃತವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಕಾವೇರಿ ನದಿ ಎಷ್ಟು ಬೋರ್ಗರಿತವಾಗಿ ಹರಿತಾ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಆತಂಕ ಕಾವೇರಿ ಕೊಳದ ಜನರಿಗೆ ಮನೆ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದ್ ಕಡೆ ತೋಟಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ, ಒಂದಷ್ಟು ಏನು ನದಿ ಪಾತ್ರದ ತೋಟಗಳು. ಅದೇ ರೀತಿಯಾಗಿ ಇಲ್ಲಿನ ನಿಮಿಷಾಂಬ ದೇವಸ್ಥಾನದ ಮುಂಭಾಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಆ ನಿಟ್ಟಿನಲ್ಲಿ ಇಲ್ಲಿನ ಭಕ್ತರಿಗೆ ಕಂಪ್ಲೀಟ್ ಅಲರ್ಟ್ ಅನ್ನ ಮಾಡಲಾಗಿರುವಂತದ್ದು. ಯಾರು ಕೂಡ ನದಿಗೆ ಇಳಿಯುವಂತಿಲ್ಲ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ